ನನಗ್ ಬೇರೆ ಮನೆಗ್ ಹೋಗಕ್ ದಾರಿ ಗೊತ್ತಿಲ್ವೇ. ಮೊದ್ಲು ಮುನಿಯಮ್ಮನಿಗೊಂದು ವಾಷಿಂಗ್ ಮಿಷಿನ್ ಡಿಶ್ ವಾಷರ್ ತಕ್ಕೊಡ್ಬೇಕು. ಪಾಪ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ಪಾಪ ಕಿತ್ತೋಗಿರೋ ವಾಷಿಂಗ್ ಪೌಡ್ರು ಪ್ಲೇಟ್ ಪೌಡರ್ ಜೊತೆ ಕೆಲಸ ಮಾಡಿ ಮಾಡಿ ಕೈಯೆಲ್ಲ ಗಡ್ಸಾಗೋಗ್ಬಿಟ್ಟಿದೆ. ಮೊದ್ಲು ಒಂದ್ ಪೇರ್ ಗ್ಲೌಸ್ ಕೊಡಿಸ್ಬಿಡ್ಬೇಕು. ಕಾಲ್ ನೋಡ್ದೇನು ನೀರಲ್ಲಿ ನಿಂತು ನಿಂತು ಹೇಗಾಗ್ಬಿಟ್ಟಿದೆ. ಒಳ್ಳೆ ಶೂ ಕೊಡಿಸ್ಬೇಕು, ವಾಟರ್ ಪ್ರೂಫ್. ತಲೆ ಮೇಲೆ ಐಸಿಕ್ಬಿಟ್ಟು ನೈಸ್ ಹೊಡಿಬೇಕು ಅಂತ ಬಂದಿದ್ದೀರಾ? ನಿಮ್ ಯೋಗ್ಯತೆಗ್ ಬೆಂಕಿ ಹಾಕ ಬಂಗಾರದಂತ ಎಂಡ್ರದ್ರನ್ನ ಇಟ್ಕೊಂಡು ಯಾವ್ದೋ ಶಿಳ್ಳೆ ಕೆತ್ತುಗಳಂತೆ ಚಕ್ಕಂದ ಆಡ್ತಿದ್ದೀರಲ್ಲ. ಅಲ್ಮೇಲಮ್ಮನವ್ರೆ, ಯಾಕೆ ಮಕ್ಳಿಗೆ ಹಂಗ್ ಹೊಡಿತಿದ್ದೀರಾ? ನೋಡಿ ಮೈಯೆಲ್ಲ ಎಷ್ಟು ಕೆಂಪಾಗಿದೆ. ಅಲ್ಲೆಲ್ಲ ಉದಿಸ್ಬೇಕು. ಏನೆಲ್ಲ ಮಾತಾಡ್ತಾರೆ. ಬಾಯ್ಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳೋಲ್ಲ. ನಿಜ ಅನ್ಕೋಬೇಕು. ನೋಡಿದ್ವಿ ಅಕ್ಕೊಂದ್ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಿದ್ರು. ಮುನಿಯಮ್ಮ, ನೀನು ಜೀವನದಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತೀಯ. ಇದನ್ನ ತಗೋ, ಅದನ್ನೆಲ್ಲ ಪೂರೈಸ್ಕೊ. ಈ ಕಾಸ್ ತಗೊಂಡು ಆ ಪಾಪದ ಹೆಣ್ಮಕ್ಳಿಗೆ ನಾನು ದ್ರೋಹ ಮಾಡೋದೇ. ನೀನ್ ಎಲ್ಲ ಡಮ್ ಅಂತಲ್ಲ. ಡಮ್ ಅನ್ನೋದ ಆಲ್ರೆಡಿ 1.5 ಅಲ್ಲಿ ಇದೆಯಾ? ಹಾಫ್ ಆಗ್ಬಿಡ್ತೀಯ ಅಷ್ಟೇ. ಯಾರು ಯಾವ ಭಾಷೆಯಲ್ಲಿ ಹೇಳ್ಬೇಕು ಆ ಭಾಷೆಯಲ್ಲಿ ಹೇಳ್ಬೇಕು. ಕೊಡಿಲಿ ಹಿಡ್ಕ. ಇದು ನೀನ್ ಸುಮ್ನೆ ಇರೋದಕ್ಕೆ. ನಮ್ ಹೆಂಡ್ರ ಹತ್ರ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿಯಾ ಹುಷಾರ್. ಯಾನ ಯಾಕ ಈ ಕಾಸ್ ಇಸ್ಕೊಂಡು ಉಂಡು ಮನೆಗ್ ಜಂತಿ ಅನ್ಸಕ್ಕೆ ನನ್ ನಿಯತ್ತ ನಾಯಿ ಅನ್ಕಂಡ್ಯಾ? ನೀನ್ ನಾವ್ ಹಾಕಿದೀನಿ ತಿನ್ಕೊಂಡ್ ಬಿದ್ದಿರೋ ನಿನ್ ನಾಯಿ ಅಲ್ದೇನೆ ಯಜಮಾನಿನ. ನಂಗೆ ಹೌದಕ್ಕಯ್ಯ, ನೀನ್ ಹಾಕಿ ತಿನ್ಕೊಂಡ್ ಬಿದ್ದಿರೋ ನಾಯ ನಾನು. ಆದ್ರೆ ಕಾಳ್ರು ಮನೆಗ್ ಬಂದಾಗ ಬೊಗಳ್ದಾರ ಕಂತ್ರಿ ನಾಯಲ್ಲ, ನಾನ್ ನಿಯತ್ತ ನಾಯಿ. ಓಹೋ, ಕೈಯ ಕಂತೆ ಹಿಡ್ಕೊಂಡ್ ಬಂದ್ಬಿಟ್ಟಾರೆ ಇವಾಗ. ಈ ದುಡ್ಡು ಕೊಟ್ಬಿಟ್ಟು ಮನುಷ್ಯನ್ ನಿಯತ್ತನ್ನೇ ಕೊಂಡ್ಕೋಬಹುದು. ನಿಯತ್ತ ನಾಯನ್ನೇ ಕೊಂಡ್ಕೊನಿ ನೋಡ. ಈಗ ಹೋಗ್ತೀನಿ, ಹೋಗಿ ನಿಮ್ ಹೆಂಡ್ರ ಹತ್ರ ಹೇಳ್ದಾಡ್ತೀನಿ. ನೋಡ್ರಿಗ ನೋಡಿದ್ವಿ. ಮಕ್ಕಳು ಯಾಕೆ ಹೊಡಿತಿದ್ದೆ ತಾಯಿ? ಮಕ್ಕಳು ಸುಳ್ಳು ಹೇಳ್ತಿಲ್ಲ ತಾಯಿ, ಮಕ್ಕಳು ದಿಟ್ಟನೆ ಹೇಳ್ತಿದವೆ. ನಾನು ಕಣ್ಣೆ, ನಿನ್ ಗಂಡ ಯಾವ್ದೋ ಹುಡುಗಿ ಜೊತೆ ಇದ್ದದ್ ನಾ ಕಂಡೆ ತಾಯೇ. ಯವ್ವೇ, ನಿನ್ ಗಂಡ ಮಾತ್ರ ಅಲ್ಲ, ಈ ಟಿವಿ ಅಮ್ಮನ ಗಂಡ, ಅಲ್ಲ ಐರಮ್ಮನ ಗಂಡ, ಅವರು ಇನ್ಯಾವ್ದೋ ಹುಡುಗಿಯರ ಜೊತೆ ಇದ್ದದ್ ನಾ ಕಣ್ಣೆ. ಮಕ್ಕಳು ದೇವ್ರಿದ್ದಾಗ ತಾಯ್ತಾಯಿ, ಅವ್ ಸುಳ್ಳು ಹೇಳೋದಿಲ್ಲ, ಅವ್ ಮಾತ್ ನಂಬೆ. ನಿಮ್ ಗಂಡರ್ ನೀವ್ ನಂಬೇಡ್ರಿ. ಏನ್ ಹೇಳ್ತಾ ಇರೋದು ನೀನು? ಎಷ್ಟ್ ಧೈರ್ಯ ನಿನ್ಗೆ? ನೀನ್ ಈ ಮನೆ ಕೆಲ್ಸದ ಅವಳೋದು ನೆನಪಿರ್ಲಿ. ಅಲ್ಲ ಅಲ್ಲ, ಇರು ಮಕ್ಳೇ ಬನ್ನಿ ಒಳಗಡೆ. ಏ ಮುನಿಯಮ್ಮ, ಇನ್ನೊಂದ್ಸಲ ನಮ್ಮ ಯಜಮಾನ್ರ ಬಗ್ಗೆ ಬಾಯಿ ಬಂದಾಗೆಲ್ಲ ಆಡಿದ್ರೆ ನಾವೆಲ್ಲ ಕೆಟ್ಟೋರಾಗ್ಬೇಕಾಗತ್ತೆ. ಈ ಮನೆ ಹಾಳು ಕೆಲಸ ಯಾವತ್ತಿಂದ ಮಾಡ್ತಿದ್ಯಾ? ನೋಡು, ನಿನ್ ಕಣ್ಣಲ್ಲೆಲ್ಲ ಪೊರೆ ಬಂದಿರ್ಬೇಕು. ಹೋಗ್ ಡಾಕ್ಟರ್ ಹತ್ರ ತೋರ್ಸ್ಕೊ. ಮಾತಾಡ್ಬೇಡ. ಅಯ್ಯೋ ಶಿವ ಶಿವ, ಇವಳಿದೇ ಮಾತನ್ನ ಊರಲ್ಲೆಲ್ಲ ಹೇಳ್ಕೊಂಡ್ ಬರ್ತಾಳೆ. ಏನೋ ಅದನ್ನೇ ನಂಬಿಡ್ತಾರೆ, ಆಮೇಲೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಪಾಪ ನನ್ ವರದ, ಇವಳಿಗೆ ಅನ್ಯಾಯ ಮಾಡ್ತಾರೋ. ಅಯ್ಯೋ, ಕರಚರಣ ಕೃತಂ ಕರ್ಮಜಮ್ಮ ಕಾಯ ಜಂಬ ಶ್ರವಣ ನಯಜಮ್ಮ ಮಾನಸಂಬ ಅಪರಾಧಂ ವಿಹಿತಮ ವಿಹಿತಮ ಸರ್ವ. ಎಲ್ಲ ಹೊಟ್ಟೆ ಕಿಚ್ಚು ಅಷ್ಟೇ. ಈಗ ನಾವು ಸ್ವಲ್ಪ ಚೆನ್ನಾಗಿದೀವಲ್ಲ, ಇವ್ರ ಕಣ್ ಚಿಕ್ತಿರ್ಬೇಕು. ದಿನ ಒಳಗೆ ಇದ್ದ ದೊಟ್ಟೆವ್ರಿ ಈಗ ಹೊರಗೆ ಬಂದಿದೆ ಅಲ್ವಾ? ಬೆಂಡೆತ್ತುವ ಕಾರ್ಯ ನಡೆಯುತ್ತೆ. ಇಲ್ಲ ತಾಯೇ, ನಾನ್ ನಿಮಗ್ ದ್ರೋಹ ಮಾಡ್ತಿಲ್ಲ ತಾಯೇ. ತಾಯೇ, ಈ ಹುಡುಗರು ಅಲ್ಲಿ 3 ಹುಡುಗಿಯರ ಜೊತೆ ಕರೆಕ್ಟ್ ಆಗಿ ಕೊಟ್ಟೆ. ಹೊಟ್ಟೆ ಕಿಚ್ಚು ಬತ್ತಿ ಹಿಡ್ದೆ ಏನ್ ಮಾಡ್ತಾಳೆ? ಏನ್ ಅವ್ರ ಮಾತ್ರ ಹೊಡಿತಾರೆ, ನೀನ್ ಹೊಡಿಯಲ್ವಾ? ಇಕ್ಕು ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ಹೇಳ್ತಾರಲ್ಲ, ಇವಳೆ ತಾನೆ ಹೇಳಿದ್ದು. ಈ ಮೊಣಕಾಲ್ ನೋಡಿ ಹೇಳಿರೋದು. ಅದಕ್ಕೆ ಇವಳು ಗಂಡ ಅವ್ನು ಬಿಟ್ಟು ಹೊಡೋಗಿರೋದು. 4 ಜನ ಹೆಂಗಸರು ಒಂದ್ ಕಡೆ ಸೇರಿದ್ರೆ ಮನೆ ಹಾಳು ಮಾಡ್ತಾರೆ. ಕರ್ಕೊಂಡು ನಡಿಯಲ್ಲ ಬಾರೆ ಬಾರೆ. ಏ ಮುನಿಮ್ಮ, ಇನ್ನೆರಡು ಹಾಕು. ಸರಿ ಹೋಗ್ಲಿ ಬಿಡು. ನಾವಿಬ್ರು ಅನ್ಯೋನ್ಯವಾಗಿದೆಯಲ್ಲ, ಪ್ರೀತಿನೂ ಇದೆಯಲ್ಲ, ಹೊಟ್ಟೆ ಕಿಚ್ಚು. ಸತ್ಯ ಕಾಲ ಇಲ್ಲವೇ?